ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನ, ಅಂದ್ರೆ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಪ್ರತಿ ಸಂದರ್ಭದಲ್ಲೂ ನಾವು ನೇಕಾರರ ಸಬಲೀಕರಣ, ಎಸ್ಪೆಷಲಿ ಆರ್ಥಿಕ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಮುಖೇನ ಯೂತ್ಸ್ಗೆ, ಅಂದ್ರೆ ಯುವ ಜನತೆಗೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಸೊ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟ, ಹಾಗೇನೆ ಸ್ವದೇಶಿ ಚಳುವಳಿ, ಮತ್ತೆ ನಮ್ಮ ಮೂಲಭೂತ ಅಂಶಗಳು ಮತ್ತೆ ನಮ್ಮ ರೂಟ್ಸ್ ಬಗ್ಗೆ ಯುವಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಸಾಂಪ್ರದಾಯಿಕ ನೇಕಾರ ಸಮುದಾಯದ ಆರ್ಥಿಕ ಸಬಲೀಕರಣವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಬನ್ನಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ದೇಶದ ಕೆಲವು ರಾಜ್ಯಗಳ ಪ್ರಸಿದ್ಧ ಕೈಮಗ್ಗದ ಉತ್ಪನ್ನಗಳನ್ನ ಅವರು ತೋರಿಸಿದ್ದಾರೆ. ಮತ್ತೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವೆಲ್ಲ ಗೆಟ್ ರೆಡಿ ವಿತ್ ಮೀ ಅಂತ ಹೇಳಿ ವಿಡಿಯೋಗಳನ್ನ ಮಾಡಿ ಅಂತಾನು ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ಗೆಟ್ ರೆಡಿ ವಿತ್ ಮೀ ಅನ್ನೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ನಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಈಗಲೂ ನಮ್ಮ ಭಾರತದಲ್ಲಿ ಪುಟ್ಟ ಪುಟ್ಟ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ಈ ಕುಶಲಕರ್ಮಿಗಳು ಕೈಯಿಂದಲೇ ಈ ಬಟ್ಟೆಗಳನ್ನ ಹೆಣಿತಾರೆ, ಅಂದ್ರೆ ಜವಳಿ ವಿನ್ಯಾಸಗಳನ್ನ ಮಾಡ್ತಾರೆ. ಅದು ತುಂಬಾನೇ ಪಾಪ್ಯುಲರ್ ಕೂಡ ಇದೆ. ಬಟ್ ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ನಮ್ಮ ಸಬಲೀಕರಣಕ್ಕೆ ಸರ್ಕಾರ ಪ್ರತಿ ಬಾರಿ ಸಹಾಯ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನ ಈ ನೇಕಾರ ಸಮುದಾಯ ಮಾಡ್ಕೊಂಡು ಬಂದಿದೆ. ಆರ್ಥಿಕ ಸಬಲೀಕರಣಕ್ಕೆ ನರೇಂದ್ರ ಮೋದಿ ಅವರು ಈ ವಿಡಿಯೋ ಮುಖೇನ ಯೂತ್ ಕರೆಯನ್ನ ಕೊಟ್ಟಿದ್ದಾರೆ. ಜೆನ್ಸಿ ಹೋರಾಟ ಆದ್ಮೇಲೆ ನಾವು ನೋಡ್ತಾ ಇದೀವಿ, ನರೇಂದ್ರ ಮೋದಿ ಅವರು ಸಾಕಷ್ಟು ವಿಡಿಯೋಗಳ ಮುಖೇನ ಯುವ ಜನತೆಗೆ ತಲುಪುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ನೇಕಾರರ ಆರ್ಥಿಕ ಸಬಲೀಕರಣ ಕೂಡ ಒಂದಾಗಿದೆ. ಇನ್ನು ಡ್ರೆಸ್ ಅಂತ ವಿಷಯಕ್ಕೆ ಬಂದ್ರೆ, ನರೇಂದ್ರ ಮೋದಿ ಅವರು ಪ್ರತಿ ಒಕೇಶನ್ಗೆ ತೊಡುವಂತ ಡ್ರೆಸ್ಗಳು, ಅವ್ರು ವೇರ್ ಮಾಡುವಂತ ಡ್ರೆಸ್ಗಳು ಯಾವಾಗ್ಲೂ ಟ್ರೆಂಡಿಂಗ್ ನಲ್ಲೇ ಇರುತ್ತೆ, ಟಾಕ್ ಆಫ್ ದ ಟೌನ್ ಆಗುತ್ತೆ. ಅದರಲ್ಲೂ ಅವರ ಒಂದು ಮೋದಿ ಜಾಕೆಟ್ ಅಂತಾನೆ ಹೆಸರುವಾಸಿಯಾಗಿದೆ. ಅದಕ್ಕೆ ಈಗಲೂ ಕೂಡ ಬೇಡಿಕೆ ಅನ್ನೋದು ಇದ್ದೇ ಇದೆ. ಕಮಿಂಗ್ ಟು ದ ಪಾಯಿಂಟ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ ದೇಶದ ಕೆಲವೊಂದು ರಾಜ್ಯಗಳ ಪ್ರಸಿದ್ಧ ಈ ನೇಕಾರ ಉತ್ಪನ್ನಗಳು ಅಥವಾ ಕೈಮಗ್ಗದ ಉತ್ಪನ್ನಗಳು ಯಾವುದು, ಅದಕ್ಕೆ ಏನಂತ ಕರೀತಾರೆ, ಏನಕ್ಕದು ಫೇಮಸ್ ಅನ್ನೋ ಕುರಿತಂತೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಸೀದಾ ಉತ್ತರ ಪ್ರದೇಶ ಭಾಗಕ್ಕೆ ಹೋಗೋಣ. ಉತ್ತರ ಪ್ರದೇಶದಲ್ಲಿ ಬನಾರಸಿ ಸಿಲ್ಕ್, ಈ ಹೆಸರನ್ನ ನೀವು ಕೇಳೇ ಇರ್ತೀರಾ, ತುಂಬಾನೇ ಫೇಮಸ್. ಇದನ್ನ ಚಿನ್ನ ಮತ್ತೆ ಬೆಳ್ಳಿ ದಾರದಲ್ಲಿ ಈ ಕಸೂತಿ ವರ್ಕ್ ಅನ್ನ ಡೀಟೇಲ್ ಆಗಿ ಮಾಡಿರ್ತಾರೆ. ಅಂದ್ರೆ ಆ ಡೀಟೇಲ್ ವರ್ಕ್ ಮಾಡಕ್ಕೆ ಸಾಕಷ್ಟು ತಿಂಗಳುಗಳೇ ಅವ್ರು ತಗೊಳ್ತಾರೆ. ಬನಾರಸಿ ಸಿಲ್ಕ್ ಇದು ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಫೇಮಸ್ ಇದೆ. ವಿದೇಶದಲ್ಲೂ ಕೂಡ ಈ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಇನ್ನು ಗುಜರಾತ್ ಪಟೋಲಾ ಸೀರೆ ಅಂತ ಹೇಳ್ತಾರೆ, ಮತ್ತೆ ಬಂದಿನಿ ಕೈಮಗ್ಗ ಕೂಡ ತುಂಬಾ ಫೇಮಸ್. ಈ ಪಟೋಲಾ ಸೀರೆಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಅದು 2 ಬಾರ್ಡರ್ ಇದೆ, ಮೇಲೆ ಕೆಳಗೆ. ಡೀಟೇಲ್ ಆಗಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅದು ಸೇಮ್ ಟು ಸೇಮ್ ಇರುತ್ತೆ, ಒಂಚೂರು ಅದರಲ್ಲಿ ಆಚೆ ಈಚೆ ಇರಲ್ಲ. ಅದಕ್ಕೆ ಇದು ಫೇಮಸ್. ಇನ್ನು ರಾಜಸ್ಥಾನ್ ಭಾಗದಲ್ಲಿ ಲಹರಿಯಾ ಮತ್ತೆ ಟೈ ಅಂಡ್ ಡೈ, ಬಂದಿನಿ, ಇದು 3 ಫೇಮಸ್ ಇದೆ. ಇನ್ನು ತಮಿಳುನಾಡು ವಿಷಯಕ್ಕೆ ಬಂದ್ರೆ ಕಾಂಜೀವರಂ, ಯಾವುದೇ ಶುಭ ಸಮಾರಂಭಗಳಿಗೆ ಕಾಂಜೀವರಂ ಸೀರೆನೇ ಬೇಕು ಅಂತ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಸೊ ಇದರಲ್ಲಿ ಮಲ್ಬರಿ ರೇಷ್ಮೆ ಮತ್ತೆ ಅಪ್ಪಟ ಚಿನ್ನ ಬೆಳ್ಳಿ ಜರಿಗಳನ್ನ ಹೆಣಿತಾರೆ. ಇದ್ರ ತೂಕನೂ ಫೇಮಸ್, ಬಣ್ಣಗಳು ಫೇಮಸ್. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಫೇಮಸ್ ಇದೆ. ನಾನು ಆಗ್ಲೇ ಮೆನ್ಷನ್ ಮಾಡ್ದಂಗೆ ಯಾವುದೇ ಶುಭ ಸಮಾರಂಭಗಳಿಗೆ ತುಂಬಾ ಜನ ಈ ಕಾಂಜೀವರಂ ಸೀರೆಯನ್ನ ಪ್ರಿಫರ್ ಮಾಡ್ತಾರೆ. ಕೆಲವರು ತಮಿಳ್ನಾಡಿಗೆ ಹೋಗಿ ಅದನ್ನ ಪರ್ಚೇಸ್ ಮಾಡಿ ತಗೊಂಡ್ ಬರೋರು ಇದ್ದಾರೆ. ಇನ್ನು ಮಧ್ಯಪ್ರದೇಶ್ ಮತ್ತೆ ಛತ್ತೀಸ್ಗಢ ವಿಷಯಕ್ಕೆ ಬಂದ್ರೆ, ಅಲ್ಲಿ ಚಂದೇರಿ, ಇದರಲ್ಲಿ ರೇಷ್ಮೆ ಸೂಟ್ ಗಳನ್ನ ಮಾಡಿಸ್ಕೊಳ್ತಾರೆ. ದುಪ್ಪಟ್ಟಗಳು ಫೇಮಸ್ ಇದೆ. ನಮ್ಮ ಪಕ್ಕದ ಕೇರಳಂ ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಕಸವು ಅಂತ, ಈ ಓಣಂ ಸಂದರ್ಭದಲ್ಲಿ ಮತ್ತೆ ಬೇರೆ ಶುಭ ಸಮಾರಂಭಗಳಲ್ಲಿ ಕೇರಳಂನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ವಿಡಿಯೋಸ್ ಅಲ್ಲಿ ಕೆಲವರು ಪರ್ಚೇಸು ಮಾಡಿರ್ಬೋದು ಆ ವೈಟ್ ಸ್ಯಾರಿ. ಸೊ ಇದನ್ನ ಕಸವು ಅಂತ ಕರೀತಾರೆ. ಇದು ಚಿನ್ನದ ಅಂಚುಳ್ಳ ಒಂದು ಬಿಳಿ ಸೀರೆ ಆಗಿರುತ್ತೆ. ಇನ್ನು ತೆಲಂಗಾಣ ಅಲ್ಲಿ ಪೋಚಂಪಲ್ಲಿಯಲ್ಲಿ ಆ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲೂ ಸೀರೆಗಳನ್ನ ನೇಯ್ತಾರೆ, ಹೆಣಿತಾರೆ. ಪೋಚಂಪಲ್ಲಿ ಸೀರೆ ಅಂತಾನೆ ಆ ಕಾಟನ್ ಸ್ಯಾರೀಸ್ ತುಂಬಾನೇ ಫೇಮಸ್. ಇನ್ನು ಆಂಧ್ರ ಪ್ರದೇಶದಲ್ಲಿ ಉಪ್ಪಡ ಜಮದಾನಿ ಅಂತ ಫೇಮಸ್ ಇದೆ, ಕೈಮಗ್ಗ. ಇನ್ನು ಕರ್ನಾಟಕದ ವಿಷಯ ಬಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕಾಟನ್ ಸ್ಯಾರಿಗಳು, ಇಳಕಲ್ ಸೀರೆ ತುಂಬಾನೇ ಫೇಮಸ್. ಇದು ಅಷ್ಟೇ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಒಂದು ಖ್ಯಾತಿಯನ್ನ ಗಳಿಸಿದೆ. ಇನ್ನು ವೆಸ್ಟ್ ಬೆಂಗಾಲ್, ಅಲ್ಲಂತೂ ಕಾಟನ್ ಸೀರೆ ತುಂಬಾನೇ ಫೇಮಸ್. ಜಮದಾನಿ, ಬಲುಚರಿ ಮತ್ತೆ ಟ್ಯಾಂಕ್ ಸ್ಯಾರಿಗಳು ಅಂತ ಕರೀತಾರೆ.
ಇನ್ನು ಅಸ್ಸಾಂ ಮೇಘಾಲಯ ನೀವು ನೋಡಿರ್ಬೋದು, ಅಲ್ಲಿ ಯಾರಿಗಾದ್ರೂ ಒಂದು ಗೌರವವನ್ನ ಕೊಡ್ಬೇಕು ಅಂತಂದ್ರೆ ಈ ಗಮುಚ ಅಂತ ಕರೀತಾರೆ. ಬಿಳಿ ಬಣ್ಣದ ಒಂದು ಟವೆಲ್, ಅದಕ್ಕೆ ರೆಡ್ ಕಲರ್ ಡಿಸೈನ್ ಇರುತ್ತೆ, ಬಾರ್ಡರ್ ಇರುತ್ತೆ. ಆ ಗಮುಚ ಅತ್ಯಂತ ಗೌರವಯುತವಾಗಿ ಅದನ್ನು ಬಳಕೆ ಮಾಡ್ತಾರೆ. ಸೊ ಹೀಗೆ ನಮ್ಮ ದೇಶದಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ಈ ಕೈಮಗ್ಗದಿಂದ ಮಾಡುವಂತ ಉತ್ಪನ್ನಗಳು, ಜವಳಿ ಉತ್ಪನ್ನಗಳು ತುಂಬಾನೇ ಫೇಮಸ್. ಇದರಲ್ಲಿ ನಿಮ್ ಫೇವ್ರೇಟ್ ಯಾವುದು? ಇದರಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಮುಖೇನ ನಿಮ್ಗೆ ಗೊತ್ತಿರುವಂತ ವಿಷಯವನ್ನ ತಿಳಿಸಿ. ಇನ್ನು ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.